ಹಲೋ ಮ್ಯಾಮ್. ಮೊನ್ನೆ ಯಾವ್ದೋ ನಿಮ್ ಫ್ರೆಂಡ್ ಹೆಸರು ಹೇಳಿದ ಸಖತ್ತಾಗಿತ್ತು. ಏನ್ ಹೇಳೋದು? ಲಲಿತ್ ಲೋಡೆ ಬಾಲ್. ಚೆನ್ನಾಗೈತೆ ಹೆಸರು. ಹೆಸರಂದ ಗ್ಯಾಪ್ಲೆ ಬಂತು. ಫುಟ್ಬಾಲ್ ನೋಡ್ದ ಯಾರೋ ಹೊಸ ಪ್ಲೇಯರ್ಸ್ ಗಳೆಲ್ಲ ಸೇರ್ಕೊಂಡ್ಬಿಟ್ಟವ್ರೆ. ಓ ಮಾಮ್, ಅದ್ಯಾರೋ ತಮಿಳ್ನಾಡಿಂದ ಬೇರೆ ಸೇರ್ಕೊಂಡ್ಬಿಟ್ಟವ್ರೆ. ಲಕ್ಷ್ಮಿ ಅಮ್ಮ ಅಂತೆ. ಲಕ್ಷ್ಮಿ ಅಮ್ಮ. ಅದ್ ಬಿಡು, ಅವ್ನು ಯಾರೋ ಡಿಗ್ರಿ ಇಟ್ಕೊಂಡ್ಬಿಟ್ಟವ್ನೆ, BCom ಅಂತೆ. ಇನ್ನೊಬ್ಬ ಯಾರೋ ಮಾಮ್ ಐಫೋನ್ ಕಾಂಪಿಟೇಷನ್ ಆಂಡ್ರಾಯ್ಡ್ ಮೆಸ್ಸಿ ಅಂತೆ. ಇನ್ನೊಬ್ಬ ಯಾರೋ ಆನಿಮೆ ಪ್ಲೇಯರ್. ಅವ್ನ್ ಮಾಮ್ ಆನಿಮೆ ಪ್ಲೇಯರ್. ನರುಟೋ ಇಲ್ವಾ? ಅದೇ ತರ ನರುಡೋ ಅಂತೆ. ಅದೆಲ್ಲ ಬಿಡು ಮಾಮ್, ಅವ್ನು ಯಾರೋ ಕಕ್ಕ ಅಂತ ಇಟ್ಕೊಂಡ್ಬಿಟ್ಟವನ್ಲಿ. ಮುಂಚೆ ಎಲ್ಲ ಫುಟ್ಬಾಲ್ ಚೆನ್ನಾಗಿತ್ತಪ್ಪ. ಕ್ರಿಸ್ಟಿಯಾನೋ ರೊನಾಲ್ಡೋ, ಅರ್ಜೆಂಟಿನಾ ಮೆಸ್ಸಿ ಎಲ್ಲೋದ್ರೂ ಗೊತ್ತಿಲ್ಲಪ್ಪ. ಮೋಸ್ಟ್ಲಿ ರಿಟೈರ್ಡ್ ಆಗ್ಬಿಟ್ಟಿರ್ಬೇಕು ಅವರು. ಮೋಸ್ಟ್ಲಿ ರಿಟೈರ್ಡ್ ಆಗ್ಬಿಟ್ಟವ್ರೆ ಅನ್ಸುತ್ತೆ. ನಾನ್ ತಿರುಪತಿಲಿ ಫಸ್ಟ್ ಹೋಗಿ ನೋಡಿದಾಗ್ಲೂ ನನ್ಗೆ ತಿರುಪತಿ ದೇವ್ರು ಕಾಣಿಸೇ ಇಲ್ಲ. ನಂಗೆ ಶ್ರೀನಿವಾಸ ಕಲ್ಯಾಣ ರಾಜ್ಕುಮಾರ್ ಸರೇ ಕಾಣಿಸಿದ್ರು. ನಾನು ಆಗ್ಲೇ ಹೇಳಿದಾಗ ನಾವೆಲ್ಲೇ ಹೋದ್ರು ಮಂಜುನಾಥನ ದರ್ಶನ ಆದಾಗ ನಮಗೆ ಮೊದಲು ಕಾಣುವಂತಹ ಮುಖ ಚಿರಂಜೀವಿ ಸರ್ ಅವರ ಮುಖ. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ, ನೀನ್ ಕಾಲ್ ಕೊಡು, ಪಾದ ಕೊಡು, ಲೆಕ್ಕ ಪಾದ ಕೊಡು. ಅಲ್ಲಲ್ಲ, ಇಲ್ಲಿ ಚೆಮ್ ಮಸಡೆ ಒಬ್ಬವ, ಯಗ್ಗನ ಮಸಡೆ ಒಬ್ಬವ. ನಾವು ಮೇಲಲ್ಲ ಫೀಮೇಲ್. ನಾನ್ ಸೈಲೆಂಟ್ ಆಗಿದ್ದೀನಿ ಅಂತಂದು ವಿಡಿಯೋ ಮಾಡಿ ನನಗ ಟ್ಯಾಗ್ ಮಾಡ್ತೀರೇನ? ಹೆಂಗ್ ಮಾಡಿದೀವಿ ಇಬ್ರು, ಹೆಂಗ್ ಮಾಡಿದೀವಿ? ಬಗ್ಗಿಸಿ ತೆಳಗಿಂದ ಹೊಡಿತೀನಿ ನಾನು. ಏನ ಬದ್ನಿ ಗೂಟನ. ಅಯ್ಯೋ ಬಿಡದ ಬಿಟ್ಲಲ್ಲಿ ಇವಾಗ ಏನಾಗುತ್ತೆ ಏನು? ಒಂದೇಟಿಗೆ ಬಸರಾಗಿರ್ಬೇಕ. ಅಯ್ಯೋ ಆಗ್ಬಿಟ್ಟಿದೀವಿ. ಇದ್ರ ಕತೆ ಏನು? ಹಾಸ್ಪಿಟಲ್ನಾಗ ಮತ್ ನಿಮ್ ಡಿಲೆವರಿ ಹೆಂಗದರ ಮಕ್ಳು ಇಣುಕೊಂಡಿ ಸ್ವಲ್ಪ ಮುಚ್ಕೊಂಡಿರ್ರಿ. ಮುಚ್ಚಕರ ಏನೈತವ? ಊಟ ಬಡ್ದು ಅರ್ಧ ಹನ್ನೆರಡು ಮಾಡಿ ಅಲ್ಲ ಮಕ್ಳ ಹೇಳ್ಬಿಟ್ರಿ ಕುಡಿದು ಬಿಟ್ಬಿಟ್ಟವ. ಸಾಕ್ ಸಾಕ್ ಸಾಕ್. ಈಗ ನಾನು ದಸರಾ ಅನ್ನೋದು ನಿಮ್ಮ ಪ್ರಕಾರ ಅದು ಹಿಂದೂಗಳ ಧಾರ್ಮಿಕ ಆಚರಣೆಯೋ ಅಥವಾ ಸರ್ಕಾರಿ ಕಾರ್ಯಕ್ರಮ? ನಾಡ ಹಬ್ಬ ಮೇಡಮ್, ಯಾರ್ ಬೇಕಾದ್ರೆ ಈಗ ಅಲ್ಲಿ ಆಚರಣೆಗಳು ಏನಾಗುತ್ತೆ? ಉದ್ಘಾಟನೆ ಅಂದ್ರೆ ಹೇಗಾಗುತ್ತೆ? ಯಾವ ರೀತಿಯ ಪ್ರಕ್ರಿಯೆಗಳಲ್ಲಿ ಇರುತ್ತೆ? ಬಂದ್ ಕಟ್ ಮಾಡ್ತಾರಾ? ಅಲ್ಲಲ್ಲ, ಚಾಲನೆ ಕೊಡೋದು ಯಾವ ರೀತಿ ಇರ್ಬೋದು ಮೇಡಮ್? ನೀವು ದಸರಾ ನೋಡಿದಿರಲ್ಲ ಸರ್, ಹೆಂಗೆ ಚಾಲನೆ ಕೊಡೋದು ಅಂದ್ರೆ ಹೆಂಗೆ, ಏನ್ ಪ್ರಕ್ರಿಯೆ ಇರುತ್ತೆ? ಇವತ್ತಿನ ದಿನ ಇದು ಪ್ರಾರಂಭ ಮಾಡ್ತಾ ಇದೀವಿ ಅಂತ ಹೆಂಗ್ ಮಾಡ್ತಾರೆ ಸರ್? ಅದೇ ಆನೆಗಳು ಅದರದೇ ಆದಂತಹ ಪ್ರೋಟೋಕಾಲ್ ಗೊತ್ತಿಲ್ಲ. ಅಲ್ಲ, ಉದ್ಘಾಟನೆ ನೋಡಿಲ್ದೇ ಇರ್ಬೋದು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಆದ್ರೆ ಅಲ್ಲಿ ಚಾಮುಂಡೇಶ್ವರಿಯ ಒಂದು ಉತ್ಸವ ಮೂರ್ತಿ ಇರುತ್ತೆ. ಅದಕ್ಕೆ ಶಾಸ್ತ್ರೋಕ್ತವಾಗಿ ನಿಗದಿತ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಅರಿಶಿನ ಕುಂಕುಮ, ಹೂವು, ಮಂಗಳಾರತಿ ಎಲ್ಲವೂ ಇರುತ್ತೆ. ಇದು ಉದ್ಘಾಟನೆ. ರಿಬ್ಬನ್ ಕಟ್ ಮಾಡೋದಿಲ್ಲ. ಮೇಡಮ್ ಆಗ್ಲಿಂದ ವಿವರಿಸಿದ್ದೇನು. ಬಾನು ಮುಷ್ತಾಕ್ ಅವರಿಗೆ ಅರಿಶಿನ ಕುಂಕುಮದ ಬಗ್ಗೆನೇ ಆಕ್ಷೇಪ ಇರುವಾಗ ಈ ಪೂಜೆ, ಹಿಂದೂ ಸಂಪ್ರದಾಯದ ಪೂಜೆಯಲ್ಲಿ ಭಾಗಿಯಾಗೋದು ಸರಿ ಅಂತ ಕೇಳಿದ್ರು. ಇದ್ರ ಬಗ್ಗೆ ನಿಮ್ಗೆ ಏನ್ಸುತ್ತೆ? ಅಲ್ಲ, ಈ ಹಿಂದೆ ಈ ವಿವಾದ ಉಟ್ಕೊಂಡಿಲ್ವಾ? ಈ ಹಿಂದೆ ಆನೆನಲ್ಲಿ ಯಾರೋ ಒಬ್ಬ ಮುಸಲ್ಮಾನ ರಾಜ ಆನೆನಲ್ಲಿ ಬಂದು ಉದ್ಘಾಟನೆ ಮಾಡಿದಂತಹ ಉದಾಹರಣೆಗಳನ್ನ ಆನೆ ಮೇಲೆ ಬಂದು ಏನು? ಆನೆ ಮೇಲೆ ಯಾರೋ ಒಬ್ರು ರಾಜ, ಇದು ಮುಸಲ್ಮಾನರು, ಇವ್ರ ಹೆಸರು ಗೊತ್ತಾಗ್ತಿಲ್ಲ. ಆನೆ ಮೇಲೆ ಬಂದಿದ್ದಾರೆ ಅವರು. ಆನೆ ಮೇಲೆ ಬಂದು ಉದ್ಘಾಟನೆ ಮಾಡಿದಂತಹ ಉದಾಹರಣೆಗಳಿದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಸರ, ಹೆಂಗ್ ನಡೆದಿದ್ ನಿಮ್ ಜೀವನ? ಇಷ್ಟು ದಿನ ಬಿಸಿಲಿತ್ತಂತೇಳಿ 2 ತಿಂಗಳ ದುಡ್ದ ಕೂಲರ್ ತಗೊಂಬಂದೆ. ಈಗ ಮಳಿಗಾಲ ಬಂದೈತಿ, 2 ತಿಂಗಳ ದುಡ್ದ ರೇನ್ಕೋಟ್ ತಗೊಂಬರ್ಬೇಕು. ಅವ್ನು ಹಣ ಇದೆಂತ ಜೀವನ ರೀಪ್ಪ. ನನ್ನ ಮುದ್ದು ಬಂಗಾರ, ನೀ ಪ್ರೀತಿಗೆ ಹೋಗಬೇಡ, ಬೇಡ. ನೀನು ಮುದ್ದು ಬಂಗಾರಕ್ಕೆ ಬರುವಾಗ 1-2 ವಿಕ್ಸ್ ಮಾತ್ರ ತಗೊಂಬ ಅಂತೇಳು. ಆದ್ರೂ ಕಮ್ಮಿ ಆಗ್ಲಿಕ್ಕಂದ್ರ ಕರಿ ಚಾ ಕುಡಿ. ಒಂದು ಸೌಂಡ್ ಬರುತ್ತಲ್ಲ, ಮೂವಿ ಓಪನಿಂಗ್ ಅಲ್ಲಿ ಬರುತ್ತೆ, ಮಧ್ಯದಲ್ಲಿ ಬರುತ್ತೆ, ಎಂಡ್ ತನಕ ಆವು ಅಂತ ಬರುತ್ತಲ್ಲ ಸರ್. ಆವು ಅಂತಲ್ಲ, ನೀವ್ ಹೇಳಿ ಸರ್, ನೀವ್ ಹಾಕಿದಿರಲ್ಲ. ನೀವ್ ಹೇಳಿ, ನನ್ಗೆ ಗೊತ್ತಾಗ್ತಿಲ್ಲ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ. ಹೇಗೆ ಹೇಳಿ, ಸ್ವಲ್ಪ ಹೆಂಗಿತ್ತು ಒಂಚೂರು ಹೇಳಿ, ಗೊತ್ತಾಗತ್ತವ ನನಗೆ. ಮತ್ತೆ ನಾನೀಗ ಆಕ್ಟಿಂಗ್ ಮೋಡ್ಗೆ ಹೋಗ್ಬೇಕಾಗತ್ತೆ. ಮಾಡಿ, ಪರವಾಗಿಲ್ಲ ಸರ್. ನೋಡಿ, ಎಲ್ಲಾ ಗೊತ್ತಿದ್ದು ಕ್ವಶನ್ ಕೇಳೋದಿದೆಯಲ್ಲ. ಅಲ್ಲ ಸರ್, ಯಾಕಿದೆ ಅಂತ
ಯಾಕೆ ಅಷ್ಟೊಂದು ನಾಚ್ಕೊಳ್ತಿದ್ದೀರಾ, ಯಾಕೆ ಅಷ್ಟೊಂದು ಇದಾಗ್ತೀರ, ನನಗೆ ಅರ್ಥ ಆಗ್ತಿಲ್ಲ. ನೀವ್ ಹೇಳ್ತಿಲ್ವಲ್ಲ ಅಂತ ಯಾಕೆ ಅಂತ. ನಿಮಗೆ ಗೊತ್ತಿದೆಯಲ್ಲ, ನಿಮ್ಗೆ ಗೊತ್ತಿದ್ದು ಅದನ್ನ ಕೇಳ್ತಾ ಇದ್ದೀರಾ. ಸರ್ ಅದೊಂದು ಬರುತ್ತಲ್ಲ ಅದು ಅಂತ, ಏನು ಅದೇ ಅದು ಅಂದ್ರೆ ಎಲ್ಲ ಗೊತ್ತು ನಿಮಗೆ. ಯಾರೋ ಅಪ್ಪ ಬಿಸ್ಕೆಟ್ ಬಿಟ್ಟು ಹೋಗಾರ, ಆಯ್ಕೊಂಡ್ ತಿಂದ್ಬಿಟ್ರಿ ಮೊದ್ಲಿಗಿದೆ ಊಟ ನಕ್ಕಂಡ್ ತಿಂದ್ಬಿಡದೆ. ತಗ ಯಾರು ನೋಡ್ತಾನೆ ಮತ್ತೆ ತಗೊಳ್ಳೋಣ. ನೀ ಎತ್ತಿಲ್ಲ ನಿಮ್ಮ ಮಗನ್ ನಾಯೇ ಆ ಹುಡ್ಗಿ ಮುಂದೆ ಪೋಲ್ ಮಾಡ್ದಲ್ಲ, ಮನೆ ಕತ್ತಿ ಸುಮ್ನೆ ಹಿಂಗೆ ಡವ್ ಮಾಡ್ಬೇಕು ಇವಾಗ. ಮಚ್ಚ ಮಚ್ಚ ನಿಲ್ಸ ಅಕ್ಕ, ನಿನ್ನ ತೆಕ್ಲೇನು ನಿಂಗೆಲ್ಲ ಮಚ್ಚ ನಿಲ್ಲಿಸ್ತಾ ಕುಂಟಂಗೆ ಎಷ್ಟು ಕೊಬ್ಬ ನೀನಪ್ಪ ಮತ್ತೆ ಮತ್ತವನೇ ಇಲ್ಲ ಕುಂಟ್ ನನ್ ಮಗನ ನನ್ಗೇನು ಅಂತೀಯ? ತಗ ಕರುಣೆ ಇಲ್ವಾ ನಿಂಗೆ? ಅಯ್ಯೋ ಪಾಪ ಕುಂಟಿನ ಮೇಲೆ ಈ ತರ ಬೇಡ, ಎತ್ಬಿಟ್ಟ ನಿಲ್ಸ್ಬಿಟ್ಟು ಸಾರಿ ಕೇಳ್ಬಿಡ್ಬೇಕು. ಅಣ್ಣ ಸಾರಿ ಸೆಮಿಸ್ಬಿಟ್ರೆ ಅಣ್ಣ, ಸಾರಿ ಬೈ. ನನ್ ಕುಂಟ ಅಂತ ಅಚ್ಚಾಕ್ ನನ್ ಮಗ. ತಗ ತಗ ₹10 ಆಕ್ಟಿವ್ ಮಾಡೋದ್ರೆ ₹150 ಆಕ್ಟಿವ್ ಮಾಡ್ತಿದ್ದಾಳ ಅಕ್ಕ. ಏನ್ ಕೇಳೋಣ ಬನ್ನಿ ಗೈಸ್. ಆಕ್ಚುಲಿ ನನ್ಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ. ಯಾಕೆ ಚೊಪ್ಪಳಿನ ಕಾಲಿಗೆ ಹಾಕೋಣ ಬಿಟ್ಟು ಕೆನೆ ಮೇಲೆ ಹಾಕ್ಸ್ಕೊಂಡ ಏನ್ ಕತೆ? ಫ್ರೆಂಡ್ಸ್, ನಮ್ಮೂರಲ್ಲಿ ಚಪ್ಪಲಿನ ಹಿಂಗೆ ಕಾಲಲ್ಲೇ ಹಾಕೊಳ್ಳೋದು. ನಿಮ್ಮೂರಲ್ಲೂ ಹಿಂಗೆ ಕಾಲಲ್ಲೇ ಹಾಕೋತೀರಾ? ಹಾಕೊಂಡ್ರೆ ಕಾಮೆಂಟ್ ಮಾಡಿ. ಚೊಪ್ಪಳಿನ ಕಾಲಲ್ಲೇ ಹಾಕೋತಾರೆ, ಆದ್ರೆ ನಿನ್ನಂತವ್ರನ್ನ ಊರ್ ಮಿಂಡ್ರಿ ಊರ್ ಬಸ್ವಿ ಅಂತಾರೆ. ಇಷ್ಟ ದಿನ ನಿಮ್ ಹತ್ರ ಹೇಳ್ಕೋಬೇಕು ಅಂತ ಅನ್ಕೊಂತ ಇದ್ದೆ, ಬಟ್ ಹೇಳ್ಕೊಳ್ಳೋಂತ ಟೈಮ್ ಬಂದಿರ್ಲಿಲ್ಲ. ಟೈಮು ಏನ್ ಹಣ ತಿನ್ನೋಕರ್ ಬರುತ್ತಲ್ಲ ಆ ಟೈಮ. ಇವತ್ ಹೇಳ್ಕೋಬೇಕು ಅಂತ ಅನ್ಕೊಂಡಿದೀನಿ. ಓಹೋ, ನನಗ್ ಗೊತ್ತಾಯ್ತು. ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗ್ತೇವೆ ಅಂತ ಟೆಲಿಗ್ರಾಮ್ ಬ್ಯಾನ್ ಮಾಡಿರಲ್ಲ, ಅದು ತಾನೇ ಇದು. ನಿಜವಾಗ್ಲೂ ಈ ವಿಚಾರ ಕೇಳಿದ್ರೆ ನೀವು ಬೇಜಾರಾಗ್ತೀರಾ. ಯಾಕೆ ನೀಟ್ ಪೇಪರ್ ಮತ್ತೆ ಲೀಕ್ ಆದ್ವಾ? ಅದು ಹೆಂಗ್ ಹೇಳ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತಾನು ಗೊತ್ತಾಗ್ತಿಲ್ಲ. ಅಕ್ಕ ಇಷ್ಟೊಂದು ಸಸ್ಪೆನ್ಸ್ ಕೊಡ್ತಿರೋದ್ ನೋಡಿ ನನ್ ಪ್ರಕಾರ ಏನ್ ಪ್ರೆಗ್ನೆಂಟ್ ಆಗಿದೀ ಏನ್ ಕತೆ? ಬಟ್ ಹೇಳಲೇಬೇಕು ನಿಮ್ಗಂತೂ, ಈ ವಿಚಾರ ನಿಮ್ಗಂತೂ ಹೇಳಲೇಬೇಕು ನಾನು. ಕನ್ಫರ್ಮ್ ಪ್ರೆಗ್ನೆಂಟ್. ಇದೇನಾದ್ರೂ ನಿಮ್ಗೆ ಹೇಳಿದ್ಮೇಲೆ ಏನಾದ್ರೂ ಬೇಜಾರಾಯ್ತು ಅಂದ್ರೆ ಬೇಗ ಶೇರ್ ಮಾಡಿ. ಚಪ್ರಿ ಇವಳು ಫಾಲೋವರ್ಸ್ಗೋಸ್ಕರ ಏನ್ ಬೇಕಾದ್ರು ಮಾಡ್ತಾಳೆ. ಇವಳು ಕೊನೆ ತನಕನು ಹೇಳಲ್ಲ, ನಾನ್ ಹೇಳ್ತೀನಿ ಕೇಳಿ. ಹೊಸ ಐಡಿ ಕ್ರಿಯೇಟ್ ಮಾಡಿದಾಳಂತೆ ಚಪ್ರಿ. ಇಲ್ಲಿ ತಲೆ ದಿಂಗಿ ಸಾಕಂತ ಅಲ್ಲೋಗಿ ತಲೆ ದಿಂಗಕ್ಕೆ. ಏನಪ್ಪಾ ಅಂತಂದ್ರೆ ಹೊಸ ಐಡಿ ಓಪನ್ ಮಾಡಿದೀನಿ, ಜವಾರಿ ಹುಡುಗಿ ಅಂತ. ಇದನ್ನ ಹೇಳ್ಬೇಕು ಅಂತಾನೆ ಇಷ್ಟ ದಿನ ಕಾಯ್ತಾ ಇದ್ದೆ. ಬೇಗ ಫಾಲೋ ಮಾಡ್ಕೊಳ್ಳಿ. ಮಾಡ್ಕೊಂತಾರೆ ಜೊಲ್ಲನ್ ಮಕ್ಳು ಫಾಲೋವರ್ಸ್ ಎಲ್ಲ ಮಾಡ್ಕೊಂತಾರೆ. ನಿನ್ನ ಹೆಸರೇನು? ಸತೀಶ್. ಏನ್ ಓದ್ತಿದ್ಯಾ? ನಾನ್ ಓದಿದೆಲ್ಲ ಮುಗಿತಾ? ಎಲ್ಲ ಮುಗಿತಾ? ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ನೀನು ಯೂತ್ ಆಗಿ ಹೇಳ್ಬೇಕಲ್ವಾ? ನಿಮ್ಮ ಯಾರು ಏನೋ ಹೋಯ್ತಾರೆ, ನಮ್ಗೇನಕ್ಕೆ? ನಮ್ ಕೆಲಸ ಆಯ್ತು ಮನೆ ಆಯ್ತು ಅಷ್ಟೇ. ಯಾರು ಹೆಂಗಾದ್ರೂ ಹೋಗ್ಲಿ, ನಮ್ಗೇನಕ್ಕೆ? ನಮ್ ಕೆಲಸ ಆಯ್ತು ಮನೆ ಆಯ್ತು ಅಷ್ಟೇ. ಹೌದಾ? ಸರಿ, ಹಂಗ ನನಗೇನಕ್ಕೆ? ನಾನು ಯಾಕೆ ಬಂದೆ ಹಂಗಾರೆ? ನೀವು ಮಾಡ್ತೀರಾ, ನಿಮ್ ಪ್ರಾಬ್ಲಮ್ ನೀವು ಕೇಳ್ತೀರಾ, ನೀವ್ ಮಾಡ್ಕೊಂಡು ಹೋಯ್ತೀರಾ. ನಮ್ ಕೇಳಿದ್ರೆ ನೋಡ್ರಪ್ಪ, ಹಿಂಗಾದಾಗ ನಿಮ್ ಏರಿಯಾ ಪ್ರಾಬ್ಲಮ್ ಎಲ್ಲಿ ಸರಿ ಹೋಯ್ತದೆ? ಯಾರೋ ಒಬ್ಬ ಗಾಂಜಾ ಹೊಡ್ಕೊಂಡು ನಿಂತ್ಕೊಂಡಾರಪ್ಪ. ಒಂದ್ ನಿಮಿಷ, ಈಗ ಹುಡುಗ ಹೇಳಿದ್ರಲ್ಲ, ಹುಡುಗನ ಹತ್ರ ಚೆನ್ನಾಗಿದೆ ಮಾತಾಡ್ತಾನೆ ಹುಡುಗ, ಏನು ಸತೀಶ್ ಅಲ್ಲ. ಈಗ ನನಗೇನಕ್ಕಪ್ಪ ನಾನು ಬರ್ತೀನಿ ಹೋಯ್ತೀನಿ ಅಂತಂದೆ. ಇಲ್ಲ ಯಾರೋ ಒಬ್ರು ಗಾಂಜಾ ಹೊಡ್ಕೊಂಡು ನಿಂತ್ಕೊಂಡಿರ್ತಾರಂತ ಯಾವಾಗ್ಲೂ. ನಿಮ್ಮಮ್ಮ ಪಾಪ ಒಂಟಿಯಾಗಿ ಬರ್ತಿದ್ರು, ಅವ್ರಿಗೆ ಏನಾದ್ರು ತೊಂದರೆ ಕೊಟ್ರೆ ಅವಾಗ್ಲೂ ನನಗೆ ಯಾಕೆ ಬೇಕು ಅಂತ ಹೋಗ್ತೀಯಾ? ಅವಾಗ ನಾನೇನಕ್ಕೆ ಹೋಗ್ಬೇಕು? ನಿಮ್ಮಮ್ಮ ತೊಂದರೆ ಕೊಟ್ರೆ ಅವಾಗ ನಾನೇನಕ್ಕೆ ಹೋಗ್ಬೇಕು? ಹೋಗಲ್ಲ ನಾನು. ನಮ್ಮಮ್ಮ ಪ್ರಾಬ್ಲಮ್ ಕೊಟ್ರೆ ನಾನೇನಕ್ಕೆ ಹೋಗ್ಬೇಕು? ನೀನೇನಾದ್ರು ಗಾಂಜಾ ತಗೋತೀಯ? ಹೆಂಗೆ ಬ್ಲಡ್ ಟೆಸ್ಟ್ ಬರೋಣ? ಗಾಂಜಾ ಸೆಂಟ್ರಿಂಗ್ ಕೆಲ್ಸಕ್ ಬರ್ತೀಯನ? ಪಗಾರ ₹600 ಕೊಡ್ತೀನಿ ನೋಡು. ನನ್ ಕಡೆ ಕೆಲ್ಸಕ್ಕೆ ಬರ್ತೀಯ? ₹800 ಪಗಾರ ಕೊಡ್ತೀನಿ ನಿನಗೆ. ಬಿಡು ನಿನ್ ಮರ್ಜಿ. ನಮ್ ಕಡೆ ಬರೀ ಹುಡುಗಿಯರ್ ಕೆಲ್ಸ ಮಾಡ್ತಾರ. ಒಬ್ಬ ಹುಡುಗಿರ್ಲ ಅಂತ ಕರ್ಕೊಂಡ್ ಹೊಂಟಿದ್ದೆ ನಿನಗ. ಸೌಕರ್ಯ ಮಾತ್ ಕೊಡ್ತೀನಿ, ₹300 ಕಡಿಮೆ ಕೊಟ್ರು ನಡ್ತೈತಿ. ನಾ ಸೌಕರ್ ಗುಡಾನೆ ಹೋಗ್ತೀನಿ. ಬರ್ರಿ ಸೌಕರ. ನಾ ಹೇಳೋದರ ಕೇಳೋಪ್ಪ ಜರ. ಆದ್ರ ಒಂದ್ ಮಾತ, ಅಲ್ಲಿ ಒಂದೇ ಶೆಡ್ ಐತಿ, ಹುಡುಗಿಯರ್ ಜೋಡಿ ಕುತ್ತ ಊಟ ಮಾಡ್ಬೇಕು. ಸ್ವಲ್ಪ ನಿಂತಾರ ನಿಂದ್ರಪ್ಪ. ನಿಂದ್ರಪ್ಪ ಅಂದ್ರ ಅನ್ನಕ್ ಹೋಗ್ಬಿಡ. ನಾ ಸೌಕರ್ ಗುಡಾನೆ ಕೆಲ್ಸಕ್ಕೆ ಹೋಗ್ತೀನಿ. ನನಗ್ ಪಗಾರ ಕೊಡ್ಲಿಕ್ಕಂದ್ರ ನಡ್ತೈತಿ. ಬರ್ರಿ ಸೌಕರ, ನನ್ಗೆ ಅರ್ಜೆಂಟ್ ಐತಿ. ಆದ್ರ ಇನ್ನೊಂದ್ ಸರ್ ತಾನೇ ನನಗ ಹುಡುಗಿಯರ್ ಬಾಳ್ ಉಡಾಳದಾರ, ಆದ್ರ ನಿನ್ ಮುದ್ದಾಮ್ ಕಾಡಿಸ್ತಾರ ಅವ್ರು.
ಒಂದ್ ನಿಮಿಷ ನಿಂತಾರ ನಿಂದ್ರಪ್ಪ. ಏ ನೀನ್ ನಡ್ಬರ್ಕ್ ಮಾತಾಡ್ಬೇಡ, ನೀನ್ ಎರಡು ಬೀಜ ಕೊಯ್ದಾಬಿಡ್ತೀನಿ ನೋಡು. ಆದ್ರೆ ಇನ್ನೊಂದ್ ಮಾತ, ಗಾಡಿ ಒಂದೇ ಐತಿ, ಆದ್ರ ಹುಡುಗಿಯರ್ ಒಬ್ಬೊಬ್ರು ನಿನ್ನೆ ಬಿಟ್ಟು ಬರಬೇಕು. ಏ ಬರ್ರಿಪ್ಪ ಸೌಕರ, ನನಗ ಪಗಾರ ಕೊಡ್ಲಿಕ್ಕಂದ್ರು ನಡ್ತೈತಿ, ನನಗ್ ಬಾಳ ಅರ್ಜೆಂಟ್ ಐತಿ. ನೀವ್ ಏನಂತೀರಿ? ಎಲ್ಲಾ ಕೆಲ್ಸ ಮಾಡ್ತೀನ. ಎಷ್ಟ್ ಹೋಗ್ನೇ ನನ್ ಮಾತಾರ ಕೇಳಪ್ಪ. ಏ ನೀನ್ ನಡ್ಬರ್ಕ್ ಮಾತಾಡಕ್ ಹೋಗ್ಬೇಡ. ಒಂದ್ ಕೊಟ್ನೆ ಅಂದ್ರೆ ಹೆಚ್ಚಾಡ್ ಕೊಟ್ಟ ಅಡ್ಡಾಡ್ತಿ ನೋಡು ಮಗನೇ. ನಡ್ಬರ್ಕ್ ಬರ್ತಾನ ತಕಡ ಮೆಚ್ಚೋದು. ಏ ಬರ್ರಿ ಸೌಕರ, ನಮ್ಗೆ ಅರ್ಜೆಂಟ್ ಅದ. ಛೂ ಬಿಡೆ ಹಾರ್ಟನ್ನು ಛೂ ಬಿಡೆ. ಆರ್ಟ್ ನ ಚೂ ಬಿಡಲ್ಲ ನಿನ್ಗ, ನಮ್ಮೇರಕ್ ಬಾ, ನಾಯಿ ಚೂ ಬಿಡ್ತೀನಿ ನಿನ್ಗ. ಕಂಡ ಇಲ್ದಿರ ಕುಂಡಿ ಕಚ್ಚಿಸ್ತೀನಿ ಕತ್ತಲ ಹುಡಿ. ನಿನ್ ಗಂಡ 50 ಲಕ್ಷ ಕೊಡೋವರೆಗೂ ನಿನ್ನ ಬಿಡ ಮಾತೇ ಇಲ್ಲ. ಅಲ್ಲಿವರೆಗೂ ಈ ರೂಮಲ್ಲೇ ಬಿದ್ದಿರ್ಬೇಕು. ಊಟ ಅದು ಇಲ್ಲಿಗೆ ಬರುತ್ತೆ. ಅವನ್ ಗಂಡ 50 ಲಕ್ಷ ಕೊಟ್ಬಿಟ್ಟು ಇವಳು ಕರ್ಕೊಂಡ್ ಹೋಗೋದೆಲ್ಲ ಕನ್ಸು. ನಿನ್ಗೆ ಒಂದ್ 50 ಲಕ್ಷ ಸಾಲ ಐತೆ, ಒಂದ್ ವರ್ಷ ಇಟ್ಕೊಂಡ್ರ ಒಂದ್ ದಿನಕ್ಕೆ 2 kg ರಾಗಿ ಇಟ್ಟು 1 kg ಅಕ್ಕಿ ಬೇಕು. ಅವ್ಳು ಸಾಕ್ಬೇಕು ಅಂದ್ರೆ ನೀನು ಸಿಗ್ಗು ಏನು ಇಲ್ಲ. ಮೇಲೆ ಬಿದ್ರೆ ಅವಳ ಎದ್ದಳ ಬುಟ್ಟಳ, ಅವಳೆ ಅಂದ್ರೆ ನಿನ್ ಮೇಲೆ ಬಿದ್ರ ನೀನ್ ಮಾತ್ರ ಎದ್ದಳಲ್ಲ. ಯಾಕೋ ಹುಡ್ಗಿ ಟೀ ಶರ್ಟ್ ಹಾಕಿರೋದು ಯಾವತ್ತು ನೋಡೇ ಇಲ್ವಾ? ಇಲ್ಲ, ನಾನು ಅದೆಲ್ಲ ನೋಡ್ತಿರೋದು. ಮತ್ತಿನ್ನೇನು? ಬೆಕ್ಕು ಹಾಲು ಯಾವಾಗ ಕುಡಿಯುತ್ತೆ ಅಂತ ನೋಡ್ತಾ ಇದೀನಿ. ಎದಕ್ ರೊಕ್ಕ ಬೇಡನ? ಬೇಡ. ಯಾಕ ನೀ ಭಿಕ್ಷುಕಲ್ಲನ? ಭಿಕ್ಷಕನ ನಾನು. ಮತ್ತೆ ರೊಕ್ಕ ಯಾಕೆ ತಗನವಲ್ಲಿ? ರುಕೋ ಜರ, ಈಗ ಊಟ ಟೈಮ್ ಆಗೈತಿ, 1 ತಾಸು ಬಿಟ್ಟು ಬಾ. ಅಲ್ಲಮ್ಮ ಡೋಲಮ್ಮ ವಿಕ್ಕಿ ಬಿಗ್ ಬಾಸ್ ಹೋಗ್ಲಮ್ಮ, ಡೋಲಮ್ಮ ಮೆಟ್ಟು ತಗೊಂಡು ಬಿಗ್ ಬಾಸ್ ಹೋಗೋದ್ಮೇಲೆ ವಿನ್ನರ್ ಆಗ್ಲಮ್ಮ. ವಿನ್ನರು ಆಗ್ಬೇಕಂದ್ರೆ ನೀನು ಚಡ್ಡಿ ಬಿಚ್ಚಬೇಕಮ್ಮ. ಚಡ್ಡಿನ ಬಿಚ್ಬಿಟ್ಟು ಊರ್ ತುಂಬಾ ಓಡ್ಬೇಕಮ್ಮ. ವಿನ್ನರ್ ಆಗಿದ್ಮೇಲೆ ಆಚ ಕಡೆ ಬಂದ್ಮೇಲೆ ಫುಲ್ ತಾನೇ ಫೇಮಸ್ ಅಮ್ಮ. ಆಚ ಕಡೆ ಬಂದ್ಮೇಲೆ ಎಡಮಟ್ಟಲ್ಲೇ ಆಗ್ತಿವಮ್ಮ. ತಲೆನೇ ಕೆಡ್ಸ್ಕೊಬೇಡ. ಡುಂಪ ಅಪ್ಪ ಡುಂಪ ಅಪ್ಪ ಡುಂಪ ಡುಂಪ. ಬಿಗ್ ಬಾಸ್ಗೆ ಹೋಗೋದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಓ ಸೂಪರ್ ಕಣ್ರಿ. ಏನ್ ಕೆಲಸ ಮಾಡೋದು ನೀವು? ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದೀನಿ. ಆಂಟಿ ಸುಳ್ಳೇನು ಕೇಳ್ತಾ ಇದ್ದೀರಾ? ಮೊನ್ನೆ ನೋಡಿದ್ರೆ ಸಾಗರ್ ಬ್ರೋಗೆ ಬೇರೆ ಏನೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ. ನಿಜ ಹೇಳಿ, ಏನ್ ಕೆಲಸ ಮಾಡ್ತೀರಾ? ಕೆಲ್ಸಕ್ಕೆ ಹೋಗ್ತಾ ಇದೀನಪ್ಪ. ಯಾವ ಕೆಲ್ಸಕ್ಕ? ಊರಾಗ 100 ಮಂದಿ ಸೆಂಟರ್ ಹೋಗ್ತೀನಿ, ಬರ್ತೀರಿ ನೀವು? ನಮಸ್ಕಾರ ಬಿಗ್ ಬಾಸ್. ನಮಸ್ಕಾರ ನಾಗು. ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಟಾಸ್ಕ್ ಗಳಾಗಿರ್ಬೋದು 100% ನಾನು ಮಾಡ್ತೀನಿ ಅನ್ನೋ ಹೋಪ್ ನನ್ಗಿದೆ. ಓಕೆ ಕಣ, ನಿಂಗೊಂದ್ ಟಾಸ್ಕ್ ಕೊಡ್ತೀನಿ. ಅಮುಕು ಡುಮುಕುನು ಬಿಗ್ ಬಾಸ್ ಬರ್ಬೇಕಂತೆ. ಅಮುಕು ಡುಮುಕು ನಿನ್ನೂ ಒಂದ್ ರೂಮಿಗೆ ಬಿಡ್ತೀನಿ. ನೈಟ್ ಪೂರ್ತಿ ನೀವಿಬ್ರು ಕೋಲಾಟ ಆಡಿ, ಯಾರು ಗೆಲ್ತಾರೋ ಅವರು ವಿನ್ನರು. ಈ ಮೇನ್ ಟಾಸ್ಕ್ ಅಲ್ಲಿ ನೀನ್ ಏನಾದ್ರು ಗೆದ್ರೆ ಇಡೀ ಬಿಗ್ ಬಾಸ್ ಅಲ್ಲಿ ಯಾವ ಟಾಸ್ಕ್ ಕೊಟ್ರು ನೀನ್ ಗೆಲ್ಬೋದು ಕಣ, ಆರಾಮಾಗಿ ಗೆಲ್ಬೋದು.